ತಳ್ಬಿಡಿ ಅಮ್ಮ, ತಳ್ಬಿಡಿ, ಮಗು ಇದೆ, ಅವ್ರ ಕಷ್ಟದಲ್ಲಿದ್ದಾರೆ, ತಳ್ಬಿಡಿ ಅಮ್ಮ. ಹೆಲ್ಮೆಟ್ ಇರ್ತಾನೆ ಅಲ್ಲೆಲ್ಲ ತಗೊಳ್ಳಲ್ಲ. ನಾಯಿ ಕತ್ಬಿಟ್ಟಿತ್ತು ಇಂಗ್ಲಿಷ್ ಎಲ್ಲ ಮಧ್ಯಾಹ್ನದಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಮಾಡಿಸ್ಕೊಂಡು ಇಂಗ್ಲಿಷ್ ಎಲ್ಲ ಮಂಡಕ್ ಹೋಗ್ರ ಮಾತ್ರ ನಮ್ಮ ಅಣ್ಣನ ತಮ್ಮನ ಕಳಗಿಸ್ತಾ ಸರ್ ಮುಂದಾಗಿ ಹೋಗಪ್ಪ ನೀನ್ ಮಾಡಿಸ್ತಾ ಇರೋ ನಾವ್ ಇಂಚರಿ ಬರ್ತೀವಿ ಕಾರ್ ಇರ್ಲಿಲ್ಲ ತಮ್ಮ ಮಂಡ ಕಂಡೋಗ್ಬಿಟ್ಟ ಮೈಸೂರಿಗೆ ನೀವು ಹೋಗಪ್ಪ ಅನ್ನೋಕೆ ಗತಿ ಮಾಡ್ಬಿಟ್ರಲ್ಲ ಸರ್ ಇವ್ರು. ಪೊಲೀಸ್ನರು ಹೋಗ ಅದೇ ಹಾಕ್ಬಿಟ್ಟಂತಲ್ಲ ಕಾನೂನು ಪಾಸ್ ಬರ್ತೀವಿ ಇವನು ಅದೇ ಮಾಡ್ಬಿಟ್ಟಾರ ಬಂದು ಕೊಡ್ಬಿಟ್ಟಂತೆ. ಸ್ನೇಹಿತರೆ, ಏನು ಇಲ್ಲಿ ಮಂಡ್ಯದಲ್ಲಿ ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಟೂ ವೀಲರ್ ಬರ್ಬೇಕಾದ್ರೆ ಪೊಲೀಸರ ಹಿಡಿಯೋಕ್ಕೆ ಅಡ್ಡಾಕಕ್ಕೆ ಹೋಗಿ ಸಡನ್ ಬ್ರೇಕ್ ಹೊಡೆದು ಸ್ಪಾಟ್ ಆಗಿದೆ. ಮಗು ಸ್ಪಾಟ್ ಆಗಿದೆ. ಮಂಡ್ಯದ ವೈದ್ಯಕೀಯ ಹಾಸ್ಪಿಟಲ್, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಮಂಡ್ಯ ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಿದೆ. ಅಲ್ಲಿ ಟೂ ವೀಲರಲ್ಲಿ ಬರಬೇಕಾದ್ರೆ ಪೊಲೀಸ್ನವರು ಅಡ್ಡೆ ಹಾಕಿ ನಿಲ್ಸೋಕ್ಕೋಸ್ಕರ ಸಡನ್ ಆಗಿ ಮಗು ಸ್ಪಾಟು. ಪೊಲೀಸರ ತಪ್ಪಿಂದ ಮೌನವಾಗಿದ್ದಾರಲ್ಲ ಪೊಲೀಸ್ನವರು. ನಾವು ಚೂರಿಲ್ಲ ಟೆಂಪೋ ಆ ಕಡೆ ಹೋಗ್ತದೆ, ಈ ಕಡೆ ಕಳ್ಸ್ಕೊಂಡು ಮತ್ತೆ ಸೆಂಟ್ರಿಗೆ ಗಾಡಿ ಅವಾಗ ಕೈ ತಲೆ ಟೆಂಪೋ ಕೈ ಇರುತ್ತೆ ಪೊಲೀಸರು ಅಡ್ಡ ನನ್ಗಲ್ಲಪ್ಪ ಬೇರೆಯವ್ರಿಗೆ ಪಾಪ ಮೌಸದ ಕೂಡ ಬಿಡಮ್ಮ. ಏನಪ್ಪ
ಒಂದು ಮಗುನ ಬಲಿ ತಗೊಂಡ್ಬಿಟ್ಟು ಮೂರುವರೆ ವರ್ಷ ಮದ್ದೂರಿಂದ ಬರ್ತಾ ಇದ್ದು ಇವರು ಪೊಲೀಸರು ಅಡ್ಡ ಹಾಕಿದ್ದಾರೆ. ಅವಾಗ ಸಡನ್ ಬ್ರೇಕ್ ಆಗ್ತಾರಲ್ಲ ಅವಾಗ ನೀರು ಕೆಳಗೆ ಬೀಳುತ್ತೆ. ಹಿಂದೆಗಡೆ ಅಂತ ಮೇಲೆ ಟ್ರಾಫಿಕ್ ಪೊಲೀಸರು ಹಿಡಿಯಕ್ಕೆ ಇದೇ ಜಾಗ ಬೇಕಾಗಿಲ್ಲ. ಸಡನ್ ಆಗಿ ಬಂದ್ವಿ. ಅಲ್ಲ ಸರ್, ಘಟನೆ ಆಗಿದ್ರೆ ಎಲ್ಲಿ ಆಯ್ತಾ ಈಗ ಕೋಆರ್ಡಿನೇಟರ್ ಬಾಯಿಲೆಲ್ಲ ಬ್ಲಡ್ ಬುಟ್ಟಿ ಅಡಿಗಂತಾಗಿದ್ದ ಓಡೋದಂತ ಗಾಡಿ ಕಳ್ತಾ ನಿಂತಾರ ಇಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ಕಲೆಕ್ಷನ್ ಮಾಡೋದೇ ದುಡ್ಡು ಬರ್ಬೇಕಷ್ಟೇ. ಅವ್ರಿಗೆ ಎಟ್ಟಿ ಮಕ್ಕಳು ಇದೇ ದುಡ್ಡಲ್ಲಿ ತಾಯಿ ಬಸ್ ತಿನ್ಬೇಕಲ್ಲ. ಅದಕ್ಕೆ ಯಾರ ಸತ್ರು ಏನಿಲ್ಲ, ದುಡ್ಡು ಬೇಕಷ್ಟೇ ಅವ್ರಿಗೆ. ಹೋಗಮ್ಮ ನೋಡಮ್ಮ. ಸ್ನೇಹಿತರೆ, ಇದು ಮಂಡ್ಯದಲ್ಲಿ ನಡೆದಂಥ ಘಟನೆ. ಇದು ಮಗುನ ಸ್ಪಾಟ್ ಔಟ್ ಆಗಿದೆ. ಇಲ್ಲಿ ಪೊಲೀಸ್ನವರು ಟೂ ವೀಲರ್ ಹಿಡಿಯಕ್ಕೆ ಹೋಗಿ ಆ ಟೂ ವೀಲರ್ ಸಡನ್ ಆಗಿ ಬ್ರೇಕ್ ಹಾಕಿರೋದ್ರಿಂದ ಹಿಂದೆ ಕಾರ್ ಬಂದು ಮಗು ಮೇಲೆ ಹೊಡೆದಿರೋದು. 3 ವರ್ಷದ ಮಗು ಯತೀಕ್ಷ ಅಂತ ಹೇಳಿ ಗಾಬರಿ ಆಗಲ್ಲ. ಅಲ್ಲ ಸರ್, ಹೆಂಗ್ ಸಾರ್ ಹಿಡಿದು ಬಿಡ್ತೀರಾ? ಮಗು ಜೀವ ಬೆಲೆ ಇಲ್ವಾ ಸರ್? ಮಗು ಜೀವ ಬೆಲೆ ಇಲ್ವ ಈಗ? ಮಗು ಜೀವ ಬೆಲೆ ಇಲ್ವಾ ಸರ್? ಈಗ ಮಗು ಜೀವ ಬೆಲೆ ಇಲ್ವಾ ಸರ್? ಈಗ ಮಗು ಜೀವ ಬೆಲೆ ಇಲ್ವಾ? ಯಾಕೆ ಬರ್ಬೇಕು ಸ್ಪೀಡಾಗಿ ಅಂತ ಹೇಳ್ತಿರಲ್ಲ? ಸ್ಪೀಡಾಗಿ ಯಾಕೆ ಬರ್ಬೇಕು ಅಂತ ಹೇಳಿರಲ್ಲ? ಈಗ ಯಾಕೆ ಸರ್ ಈಗ ಮಗು ಜೀವ ಬೆಲೆ ಕೊಡ್ತಾರೆ? ಮಗುಗೆ ಸರ್ ಈಗ ಹೇಳ್ತಾರೆ ಯಾಕೆ ಸ್ಪೀಡಾಗಿ ಬರ್ಬೇಕು ಅಂತ ಹೇಳ್ತಿದಾರಲ್ಲ ಸರ್? ನೀವು ಬಂದಿದ್ರಲ್ವಾ? ನಾವು ಅವಾಗಿಂದ ಸರ್ ನಾನು ಬಿಗಿನಿಂಗ್ ನೀವೀಗ ಬಂದಿದ್ರಾ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಸರ್. ತಿಳ್ಕೊಂಡು ಹೇಳಿದ್ರಲ್ಲ ಸರ್, ಯಾಕೆ ಸ್ಪೀಡಾಗಿ ದೌರ್ಜನ್ಯ ಅಲ್ವಾ ಸರ್? ಈಗ ದೌರ್ಜನ್ಯ ಅಲ್ಲ, ನೀವು ಅಲ್ಲ ಸರ್, ಅಲ್ಲಿ ಬರೋಂತದಲ್ಲ ಸರ್ ತಂದೆ ತಾಯಿ. ನಮಗೂ ದುಃಖ ಇದೆ ರೀ, ನಮಗೂ ದುಃಖ ಇದೆ. ನೋಡ್ರಿ ಸರ್, ಹಂಗಲ್ಲ, ನೀವು ರಾಂಗ್ ಮೆಸೇಜ್ ತಿಳ್ಕೊಂಡು ಮೆಸೇಜ್ ಅರ್ಥ ಮಾಡ್ಕೊಳ್ಳಿ. ಟ್ರಾಫಿಕ್ ಪೊಲೀಸರು ಯಾರು ಇಲ್ಲ ಪೊಲೀಸ್ ಅವರಲ್ಲಿ. ನ್ಯೂಸೆನ್ಸ್ ಮಾಡಕ್ ಬಂದಿದ್ದಾರೆ.
ಅದೇನೈದು ಫಸ್ಟ್ ಅವ್ರು ಏನ್ ತಂದೆ ಕೈ ಹೇಳ್ತಿದ್ದಾರೆ ಸರ್. ಇವ್ರು ಏನ್ ಮಾಡ್ತಾರೆ ಗೊತ್ತೀಗ ನಮ್ಮನ್ನ ಟ್ರಿಗರ್ ಹೇಳ್ತೀನಿ. ಇವ್ರು ಮಾತಾಡ್ತಾರೆ ಏನ್ ಗೊತ್ತಾ, ಇಲ್ಲ ಟ್ರಿಗರ್ ಮಾಡ್ಬೇಕು ಓಡಿಸ್ಬೇಕು ಅಂತ. ಇವ್ರ ಜೊತೆ ನೀವ್ ಏನಕ್ಕೆ ಮಾತಾಡ್ತೀರಿ? ತಂದೆ ತಾಯಿ ಹೇಳ್ತಾರೆ ಒಬ್ಬ ಪೊಲೀಸ್ ಸರ್ ಹೈಲೈಟ್ ಪ್ರಶ್ನೆ ಹೈಲೈಟ್ ಮಾಡ್ತಾರ ಸರ್. ಹೈಲೈಟ್ ಮಾಡ್ತಾರ ಸರ್. ಹೈಲೈಟ್ ಮಾಡಕ್ ಸರ್ ಮಗು ಟ್ರಿಗರ್ ಮಾಡ್ತಾರೆ. ಹೌದು ಹೈಲೈಟ್ ಅಲ್ಲ ಸರ್. ಹೈಲೈಟ್ ಅಲ್ಲ ಸರ್. ಸಾವು ಸರ್. ಹೈಲೈಟ್ ನಾರಿಲ್ಲಿ ಯಾರು ಹೈಲೈಟ್ ಮಾಡಕ್ ಬಂದಿಲ್ಲ ಸರ್. ಇಲ್ಲಿ ಯಾರು ಇಲ್ಲದೆ ಇಲ್ಲ. ಹಾಸ್ಪಿಟಲ್ಗೆ ಅಂದ ತಕ್ಷಣ ಮೂವ್ ಬರ್ರಿ ಬರ್ರಿ ಸರ್. ಇಲ್ಲಿ ಬನ್ನಿ ಸರ್. ಇಲ್ಲ ತಂದೆ ತಾಯಿ ಬಿಡಿ ಬಿಡಿ ಹಿಂದೆ ಬರೋಣ. ಹಿಂದೆ ಬರೋಣ. ಅಣ್ಣ ಬಗ್ಬೇಡ. ಯಾಕಪ್ಪ ಪೊಲೀಸರನ್ನೇ ತಳ್ತೀನಿ ನೀನು. ಇರೋ ಒಂದು ನಿಮಿಷ. ಆಯ್ತು ಮಗ ಏನ್ ನೋಡ್ತೀನಿ ನಡೆಯಲ್ಲ ನೋಡೋ ಅವಶ್ಯಕತೆ ನಡೆಯಲ್ಲ. ಪರಿಹಾರ ಅಲ್ಲ ಅದು. ನೀವು ಒಂದ್ ಏನಿದೆ ಅಂತ ನಿಜ ಹೇಳ್ತೀನಿ. ನಿಮ್ಗೆ ಗೊತ್ತಲ್ವಾ ಎಷ್ಟು ಕೇಸ್ ನೋಡಿದೀರಾ ಹಿಂಗೆ? ಏನಿದೆ ಪೊಲೀಸರಿಗೆ ಪ್ರಶ್ನೆ ಮಾಡಕ್ ಬರೋ ನ್ಯೂಸ್ ಎಸೊಂತಾರಲ್ಲ. ಪೊಲೀಸರ್ಗೊಂದು ನ್ಯಾಯ, ನಮ್ಗೊಂದು ಸಾರ್ವಜನಿಕರು ಒಂದು ನ್ಯಾಯ ಎಲ್ಲ ಮಾಡೋದ ತಪ್ಪನ ಒಪ್ಕೊಳ್ತಲ್ಲ ಇವ್ರುಗಳು. ಲೆಕ್ಕಕೊಳ್ಳಿ, ಪೊಲೀಸರು ತಪ್ಪಿಲ್ಲ ಅಂತ ನೋಡಿ ಸರ್. ಇಲ್ಲಿ ಯಾಕೆ ಸ್ಪೀಡಾಗಿ ಬರ್ಬೇಕು ಅಂತ ಹೇಳ್ತಾರೆ. ಇವನು ಕಾರ್ ಹಿಡಿಯಕ್ ಹೋಗ್ಬಿಟ್ಟು ಪಾಪ ಮಗು ಜೀವಕ್ಕೆ ಬೆಲೆ ಇಲ್ದಂಗ ಆಗೋಯ್ತಲ್ಲ ಸರ್. 3 ವರ್ಷದ ಮಗು, 3.5 ವರ್ಷ ಅನ್ನೋದು ನಿರೀಕ್ಷಾ ಅಂತೆ ಪಾಪ. ಕಾರ್ ಹತ್ತಿರೋದಣ್ಣ ಮಗು ಮೇಲೆ. ನೋಡಿ ಅದೇನೆ ಅವ್ರಿಗೆ ಇಲ್ಲಿ ಕ್ಲಿಯರ್ ಮಾಡ್ಬಿಡೋಕೆ ಎಷ್ಟೇ ಇಲ್ಲಿ ಅವ್ರಿಗೆ ಗೊತ್ತಿರ್ತಂತ. ಅವ್ರಿಗೆ ಅವ್ರ ಮನೆ ಮಕ್ಳು ಹೋಗಿದ್ರೆ ಗೊತ್ತಿರ್ತಿತ್ತು ಅವ್ರಿಗೆ. ಕ್ಲಿಯರ್ ಮಾಡಕ್ ಜಾಗ ನೋಡ್ತಾವ್ರವ್ರು, ಐಡಿಯಾ ಮಾಡ್ತಾವ್ರವ್ರು. ಸ್ನೇಹಿತರೆ ನಮಸ್ತೆ. ನೋಡಿದ್ರೆ